ಯತ್ನಾಳ್ ಉಚ್ಚಾಟನೆ ನಮಗೆ ತುಂಬ ನೋವು ತಂದಿದೆ. ವಾಪಸ್ ಕರೆತರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಲೆವೆಲಲ್ಲಿ ಮನವಿಯನ್ನು ಮಾಡ್ತೀವಿ ಅಂತ. ಸೊ ಯತ್ನಾಳ್ ಉಚ್ಚಾಟನೆ ನಮಗೆ ತುಂಬ ನೋವು ತಂದಿದೆ. ನಮ್ಮನ್ನು ಯತ್ನಾಳ್ ಟೀಮ್ ಅಂತಾನೆ ಕರೀತಾ ಇದ್ರು. ಯತ್ನಾಳ್ ಅವರನ್ನು ವಾಪಸ್ ತರುವ ಪ್ರಯತ್ನವನ್ನು ಮಾಡ್ತೀವಿ. ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ಹೋರಾಟ ಮಾಡಿದ್ದೀವಿ. ಯಡಿಯೂರಪ್ಪ ಧರಣಿ ಮಾಡಿದ್ದು ಮಗನ ಕುರ್ಚಿಗಾಗಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿಯ ಕುಮಾರ್ ಬಂಗಾರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವು ವಿಚಾರಧಾರೆಗಳು ಸನ್ಮಾನ್ಯ ಯತ್ನಾಳ್ ಅವರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ ನಮ್ಮ ಪಾಪ್ಯುಲರ್ ಆಗಿ ನಮ್ಮನ್ನು ಯತ್ನಾಳ್ ಟೀಮ್ ಅಂತಲೇ ಕರೀತಾ ಇರ್ತಕ್ಕಂಥ ಪ್ರಸಂಗ ಇತ್ತು. ಇವತ್ತು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ಮತ್ತು ಕಾರ್ಯಕರ್ತರಿಗೆ, ಹಿಂದೂ ಹೋರಾಟಗಾರರಿಗೆ ಭಾಳಷ್ಟು ನೋವು ಬಂದಿದೆ. ಬನ್ನಿ ಹೀಗೆ ಇಲ್ಲಿ ಬನ್ನಿ. ಭಾಳಷ್ಟು ನೋವಾಗಿದೆ. ಆದರೂ ಕೂಡ ಇದು ನಾವು ಹೋರಾಟವನ್ನು, ನಮ್ಮ ಉದ್ದೇಶ ಇರತಕ್ಕಂಥದ್ದು BJP ಪಕ್ಷದ ಆರ್ಗನೈಸೇಷನ್ನು ಮತ್ತು ಮುಂದೆ ಬರ್ತಕ್ಕಂಥ 1000 ದಿನ ನಮಗೇನು ನಮ್ಮ ಕೈನಲ್ಲಿದೆ, ಆ 3 ವರ್ಷ ನಮಗೇನು ಕೈಯಲ್ಲಿದೆ, ಈ 3 ವರ್ಷದಲ್ಲಿ ಸಂಘಟನೆ ಆಗಬೇಕು. ಬೂತ್ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಸಂಘಟನೆ ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ಬಲವನ್ನು ತರಬೇಕು ಅಂತಕ್ಕಂಥ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಪ್ರಮುಖವಾಗಿ ಮತ್ತೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಯತ್ನಾಳ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆತರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ, ಇದು ಆಗತ್ತಾ ಹೇಗೆ ಅಂತೇಳಿ, ಹೈಕಮಾಂಡ್ ಇವರ ಮನವಿಗೆ ಸ್ಪಂದಿಸುವಂಥ ಕೆಲಸ ಮಾಡುತ್ತಾ ಹೇಗೆ? ಎಂ ಕುಮಾರ್ ಇವತ್ತು ಯತ್ನಾಳ್ ವಿಚಾರವಾಗಿ ಮಾತಾಡಿದ್ದಾರೆ ಕುಮಾರ್ ಬಂಗಾರಪ್ಪನವರು. ಇವರನ್ನು ಪಕ್ಷಕ್ಕೆ ವಾಪಸ್ ಕರೆತರುವಂಥ ವಿಚಾರವಾಗಿ ಆ ಒಂದು ಪ್ರಯತ್ನ ನಡೆದಿದೆ. ನಮ್ಮ ಮನವಿ ಕೂಡ ಇದೆ. ಯಾಕಂದರೆ ವಕ್ಫ್ ವಿಚಾರವಾಗಿ ಈಗ ಬಿಲ್ ಮಂಡನೆ ಆಗಿದೆ ಕೇಂದ್ರದಲ್ಲಿ, ಪಾರ್ಲಿಮೆಂಟಲ್ಲಿ. ಈ ಒಂದು ಬಿಲ್ ಮಂಡನೆ ಹಿಂದೆ ಕರ್ನಾಟಕದಲ್ಲಿ ಯತ್ನಾಳ್ ಅವರ ತಂಡ, ಯತ್ನಾಳ್ ಅವರ ನೇತೃತ್ವದಲ್ಲಿ ಮಾಡಿದಂಥ ಹೋರಾಟ ಬಹಳ ಪ್ರಮುಖವಾದದ್ದು. ಆ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮಾಹಿತಿಯನ್ನು ಕಲೆ ಹಾಕಿ ಕೇಂದ್ರಕ್ಕೆ ಕೊಟ್ಟಿರೋ ಕಾರಣಕ್ಕಾಗಿ ಅತ್ಯಂತ ವಿವರವಾಗಿ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಎಷ್ಟೊಂದು ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಈ ಬಿಲ್ ಮಂಡನೆ ಹಿಂದೆ ಯತ್ನಾಳ್ ಅವರ ಶ್ರಮ ಕೂಡ ಇದೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳ್ತೀನಿ ಅನ್ನೋ ಮಾತನ್ನೇ ಹೇಳ್ತಾ ಇದ್ರು. ಆದರೆ ಯತ್ನಾಳ್ ಅವ್ರನ್ನ ಈ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡಿರೋದು ಸರಿಯಲ್ಲ. ನಾವು ಅವ್ರ ಪರವಾಗಿದ್ದೀವಿ. ಯತ್ನಾಳ್ ಅವರು ಒಂದು ಸಂದರ್ಭದಲ್ಲಿ ಬೇರೆ ಪಕ್ಷ ಕಟ್ತೀರಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಆ ಬಗ್ಗೆ ತನಗೆ ಮಾಹಿತಿ ಇಲ್ಲ ಅಂತ ಹೇಳಿದಂಥ ಕುಮಾರ್ ಬಂಗಾರಪ್ಪನವರು ಒಂದು ವೇಳೆ ಅಂತಹ ಪ್ರಯತ್ನ ಏನಾದರೂ ಮಾಡಿದರೆ, ಯತ್ನಾಳ್ ಅವರು ಮಾಡಿದರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲದೆ ರಾಜ್ಯ BJP ಮನದಿನ ಮಾಡಿದಂಥ ಹೋರಾಟ ಏನಿದೆ, ಆ ಹೋರಾಟವು ಸಹಿತ ಕೇವಲ ವಿಜೇಂದ್ರ ಅವರನ್ನ ಪಕ್ಷದಲ್ಲಿ ಒಂದು ಅವರಿಗೆ ಇನ್ನೂ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಡೋದಕ್ಕೋಸ್ಕರ ಅಷ್ಟೇ. ಯಡಿಯೂರಪ್ಪನವ್ರನ್ನ ಈ ಸಂದರ್ಭದಲ್ಲೂ ತಂದು ಅಲ್ಲಿ ಕರ್ಕೊಂಬಂದು ಕೂರಿಸಿ ಹೋರಾಟದಲ್ಲಿ ಭಾಗಿಯಾಗುವಂತೆ ಮಾಡ್ತಾರೆ ಅಂತಂದರೆ ಇವರ ಸಾಮರ್ಥ್ಯ ಎಷ್ಟಿದೆ. ಯಾವುದೇ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈ ರಾಜ್ಯ BJP ಘಟಕ ಮಾಡ್ತಾ ಇಲ್ಲ. ಸದನದ ಒಳಗಡೆ ಹೋರಾಟ ಮಾಡಬೇಕಾಗಿತ್ತು. ಅಲ್ಲಿಯೇ ಮಾತನಾಡಿದಂಥವರು ಇಲ್ಲಿ ಬಂದು ಯಾರು ಮಾತಾಡ್ತಾರೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದರೆ ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಅವ್ರನ್ನ ಈ ಕ್ಷಣಕ್ಕೂ ಸಹಿತ ನಾವು ಪಕ್ಷಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು. ರಮೇಶ್ ಜಾರಕಿಹೊಳಿಯು ಸಹಿತ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿದರು. ಏನಂತಂದರೆ ಫಡ್ನವೀಸ್ ಅವ್ರನ್ನ ಭೇಟಿಯಾಗಿದ್ದ ವಿಚಾರವಾಗಿ ಯತ್ನಾಳ್ ಅವರ ಬಗ್ಗೆ ಮಾತಾಡಿದ್ರೆ, ಚರ್ಚೆ ಮಾಡಿದ್ರೆ ಅಂತ ಕೇಳಿದಾಗ ಕೆಲವೊಂದು ವಿಚಾರವನ್ನು ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳಿದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಅದು ಮಹತ್ವವನ್ನು ಕಳ್ಕೊಂಡ್ಬಿಡುತ್ತೆ ಅಂತ. ಅಂದರೆ ಇದರರ್ಥ ಅವರು ಆ ವಿಚಾರವಾಗಿ ಮಾತಾಡಿದ್ದಾರೆ. ಹೈಕಮಾಂಡ್ ಜೊತೆಯಲ್ಲಿ ಮಾತಾಡೋದು ಕುರಿತಾಗಿ ಕೂಡ ಪ್ರಯತ್ನ ನಡೆಸಿದ್ದಾರೆ. ಹಿಂದೆ ಸಹಿತ ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಸ್ಪಷ್ಟವಾಗಿ ಹೇಳಿದರು, ಕುಮಾರ್ BJP ಹೈಕಮಾಂಡ್ ಜೊತೆಯಲ್ಲಿ ನಾವೆಲ್ಲ ಹೋಗಿ ಮಾತಾಡ್ತೀವಿ, ಪತ್ರ ಬರೆಸ್ತೀವಿ ಅವ್ರ ಜೊತೆಯಲ್ಲಿ, ಅವ್ರ ಮೂಲಕವಾಗಿ ಅಂತ ಹೇಳಿದರು. ಆದರೆ ಯತ್ನಾಳ್ ಅವರು ಪತ್ರ ಬರಲಿಕ್ಕೆ ಒಪ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಈಗ ಹೊರಗಡೆಯಿಂದ ಅವ್ರನ್ನ ಪಕ್ಷಕ್ಕೆ ಕರ್ಕೊಂಬರುವಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಕೇವಲ ಇಲ್ಲಿ ಯತ್ನಾಳ್ ಅವರನ್ನು ಮಾತ್ರ ಅಲ್ಲ, ಯಾರೆಲ್ಲ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಉಚ್ಚಾಟನೆ ಆಗಿದ್ದಾರೆ ಅಥವಾ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಅವ್ರನ್ನೆಲ್ಲರನ್ನೂ ಸಹಿತ ವಾಪಸ್ ಸೇರಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಎಂ ಕುಮಾರ್ ಜನಾರ್ದನ, ಇದರ ಜೊತೆಗೆ ಪ್ರಮುಖವಾಗಿ ಹಿರಿಯರಿಗೆ ಮಣೆ ಹಾಕಬೇಕು ಅಂತೇಳಿ ಹೈಕಮಾಂಡ್ ಯಾಕೋ ಮನಸ್ಸು ಮಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅನ್ನೋದು. ಸೊ ಹಂಗಾಗಿ ಯತ್ನಾಳ್ ಅವರನ್ನು ವಾಪಸ್ ಕರೆತಂದು ಇವರು ಹೇಳ್ದಂಗೆ ಹೈಕಮಾಂಡು ಆ ರೀತಿ ಯೋಚನೆಯನ್ನು ಮಾಡ್ತಾ ಇದೆ ಹೇಗೆ ಅಂತೇಳಿ?
ಖಂಡಿತ ಅಂಥ ಒಂದು ಯೋಚನೆ ಆಗ್ತಾನೇ ಇದೆ. ಯಾಕಂದರೆ ಇಲ್ಲಿ ರೆಬೆಲ್ಸ್ ಟೀಮ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ ತಕ್ಷಣ ಸೈಲೆಂಟ್ ಆಗುತ್ತೆ ಅಂತೇಳಿ ಎಲ್ಲ ಅಂದ್ಕೊಂಡಿದ್ರು. ಆದರೆ ಇವತ್ತಿಗೂ ಸಹಿತ ಅವರು ಸಭೆ ಸೇರ್ತಾ ಇದ್ದಾರೆ. ಒಳಗಿಂದೊಳಗೆ ಮಾತುಕತೆನ ಹಲವಾರು ಬಾರಿ ಸಭೆ ಸೇರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಮಾಧ್ಯಮದ ಮುಂದೆ ಬಂದು ಹೇಳಿಕೆಗಳನ್ನು ಕೊಡ್ತಾರೆ. ಇಲ್ಲಿ ಅರವಿಂದ್ ಲಿಂಬಾವಳಿ ಅವ್ರನ್ನೂ ಕೂಡ ನಾವು ಕಾಣ್ಬೋದು. ಇತ್ತೀಚಿನ ದಿನಗಳಲ್ಲಿ ಅವರು ಮಾಧ್ಯಮದ ಮುಂದೆ ಬರ್ತಾ ಇಲ್ಲ. ಕಾರಣ ಏನಂತಂದರೆ ಸಂಘ ಒಂದು ಸ್ಪಷ್ಟ ಸಂದೇಶವನ್ನು ಅವರಿಗೆ ಕೊಟ್ಟಿದೆ, ಎಲ್ಲಿಯೂ ಕೂಡ ಹೊರಗಡೆ ಮಾತಾಡಬಾರ್ದು ಅಂತೇಳಿ. ಆ ಕಾರಣಕ್ಕಾಗಿ ರೆಬೆಲ್ಸ್ ಟೀಮ್ನಲ್ಲಿ ಸ್ಪೋಕ್ ಪರ್ಸನ್ ಆಗಿದ್ದಂಥವ್ರು ಅಥವಾ ಯಾವುದೇ ವಿಚಾರವನ್ನು ಮಾಧ್ಯಮದ ಮುಂದೆ ಹೇಳಬೇಕು ಅಂತೇಳಿ ಅರವಿಂದ್ ಲಿಂಬಾವಳಿ ಅವ್ರನ್ನ ನೇಮಕ ಮಾಡ್ಕೊಂಡಿದ್ರು. ಅದು ನಂತರದಲ್ಲಿ ಶಿಫ್ಟ್ ಆಗಿ ಈಗ ಕುಮಾರ್ ಬಂಗಾರಪ್ಪನವ್ರ ಕಡೆಯಲ್ಲಿ ಬಂದಿದೆ. ಕಾರಣ ಏನಂತಂದರೆ ಲಿಂಬಾವಳಿ ಅವರಿಗೆ ಸಂಘದಲ್ಲಿ ಸಾಕಷ್ಟು ನಂಟಿದೆ. ಸಂಘದಲ್ಲಿ ಅವರು ಕೆಲಸ ಮಾಡಿದಂಥವ್ರು. ಅವರು ಈ ಬಹಿರಂಗವಾಗಿ ಕೆಲವು ವಿಚಾರಗಳನ್ನು ಮಾತಾಡೋದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಶಿಫ್ಟನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಅವರ ಹೋರಾಟ ಮಾತ್ರ ನಿರಂತರವಾಗಿ ನಡೀತಾನೇ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿಯೂ ಕೂಡ ಅವರ ಪ್ರಯತ್ನ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಮೊದಲು ಯತ್ನಾಳ್ ಅವ್ರ ಮೂಲಕವಾಗಿ ಒಂದಷ್ಟು ವಿಚಾರ ಹೊರಗಡೆ ಬರ್ತಿತ್ತು. ಅವರು ಬಹಿರಂಗವಾಗಿ ಮಾತಾಡ್ತಿದ್ರು, ನೇರವಾಗಿ ಮಾತಾಡ್ತಿದ್ರು. ರೆಬೆಲ್ಸ್ ಟೀಮ್ ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾಯಿತ್ತು. ಆದರೆ ಈಗ ಆ ರೀತಿ ಅಲ್ಲ. ರೆಬೆಲ್ಸ್ ಟೀಮ್ ಒಳಗಿಂದೊಳಗೆ ಸಭೆಯನ್ನು ನಡೆಸಿ ಯಾರನ್ನೆಲ್ಲ ಸಂಪರ್ಕ ಮಾಡಬೇಕು, ಹೈಕಮಾಂಡ್ಗೆ ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕು, ಈ ವಿಚಾರವನ್ನು ಹೇಗೆ ಅವರಿಗೆ ಕನ್ವಿನ್ಸ್ ಮಾಡಬೇಕು, ಈ ಕುರಿತಾಗಿ ಅವರು ಈ ಕ್ಷಣಕ್ಕೂ ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಮೊದಲು ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇತ್ತು. ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋದು ಮಾತ್ರ ಆಗಿತ್ತು. ಈಗ ಎರಡು ವಿಚಾರ. ಒಂದು ಕಡೆಯಲ್ಲಿ ವಿಜೇಂದ್ರ ಅವ್ರನ್ನ ಕೆಳಗಡೆ ಇಳಿಸಬೇಕು, ಬೇರೆಯವ್ರನ್ನಲ್ಲಿ ತರಬೇಕು. ಇನ್ನೊಂದು ಯತ್ನಾಳ್ ಅವ್ರನ್ನು ಕೂಡ ವಾಪಸ್ ಪಕ್ಷಕ್ಕೆ ಕರೆತರಬೇಕು. ಈ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕುಮಾರ್ ಬಂಗಾರಪ್ಪ ಇವತ್ತು ಮಾತನಾಡಿದ್ರು. ಪ್ರಮುಖವಾಗಿ ವಾಪಸ್ ಅಂದ್ರೆ ಯತ್ನಾಳ್ ಅವರನ್ನ ಹೈಕಮಾಂಡ್ಗೆ ಮನವಿ ಮಾಡಿ ವಾಪಸ್ ಕರೆತರುವಂತ ಕೆಲಸ ಜೊತೆಗೆ ನಮ್ಮ ಮನವಿ ಏನಿದೆ ಅಂದ್ರೆ ಈಗಾಗಲೇ ಲಿಸ್ಟ್ ಏನು ಕೊಟ್ಟಿದ್ದಾರೆ, ಹಿರಿಯರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ ಅನ್ನೋ ರೀತಿಯಲ್ಲಿ ಇವತ್ತು ಮಾತನಾಡಿದ್ರು. ಹಿಂದೂ ಹೋರಾಟಗಾರರಿಗೆ ಬಹಳಷ್ಟು ನೋವು ಬಂದಿದೆ. ಬನ್ನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.